ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಹಿಮಾರಂಗದ ಬೆಟ್ಟ ಹತ್ರ ಇದ್ದೀವಿ. ನೋಡಿ, ಇಲ್ಲಿ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ. ಈಗಾಗಲೇ ಒಂದು ರಸ್ತೆ ಇದೆ, ಆಯಿತಾ. ರಸ್ತೆ ದೇವಸ್ಥಾನಕ್ಕೆ ಹೋಗುತ್ತೆ. ಇದೇನೋ ತುಂಬ ಸ್ಟೀಪ್ ಅಂದ್ಬಿಟ್ಟು ಇನ್ನೊಂದು ರಸ್ತೆ ಮಾಡೋಕ್ಕೆ ನೋಡಿದ್ದಾರೆ. ಎಂಥ ದೌರ್ಭಾಗ್ಯ ಅಂದರೆ ಈ ಊರವರೆಲ್ಲ ಸೇರ್ಕೊಂಡು ಇದನ್ನು ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅಂದರೆ ದೇವಸ್ಥಾನದ ಮಂಡಳಿಯವರು ಹಾಗೆ ಮತ್ತು MLA ಅವರೂ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ ಅಂತ. ಆದರೆ ಈ ಒಂದು ರಸ್ತೆ ನಿರ್ಮಾಣ ಪ್ರಕೃತಿಗೆ ಎಷ್ಟು ಮಾರಕವಾದದ್ದು ಮತ್ತು ಈ ಒಂದು ಬೆಟ್ಟಕ್ಕೂ ತುಂಬ ಮಾರಕವಾದದ್ದು. ನೋಡಿ, ನಿಮಗೆ ತೋರಿಸ್ತೀನಿ ಎಷ್ಟು ಬೃಹದಾಕಾರವಾದ ಮರಗಳಿದ್ದಾರೆ. ಮತ್ತು ಸಡಿಲವಾದ ಈ ಮಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನೆಲ್ಲ ನೀವು ತೆಗೆದ್ರೆ ಈ ಮಣ್ಣು ಈ ಒಂದು ದೊಡ್ಡ ದೊಡ್ಡ ಕಲ್ಲು ಕಾಣ್ತಿದೆಯಲ್ಲ, ಅದೂ ಕೆಳಗಡೆ ಬರುತ್ತೆ. ಒಂದಲ್ಲ ಒಂದಿನ ಈ ಬೆಟ್ಟನೂ ಕುಸಿಯೋದಂತೂ ಗ್ಯಾರಂಟಿ, ಆಯಿತಾ. ಮಳೆ ಅಂದರೆ ನೆರೆ ಜಾಸ್ತಿ ಆದರೆ ಅವಾಗೇನು ಮಾಡ್ತೀರಾ, ಇದಂತೂ ಗ್ಯಾರಂಟಿ ಕುಸಿಯುತ್ತೆ. ನೋಡಿ, ಆ ಮೆಟ್ಲನ್ನ ಹಾತ್ಕೊಂಡು ಈ ರೋಡ್ ಬರುತ್ತಂತೆ. ನೋಡಿ, ಇಲ್ಲಿನೂ ಅಷ್ಟೇ ಮಣ್ಣನ್ನು ತೆಗೆದು ಇನ್ನೆಲ್ಲ ಸಮ ಮಾಡಿದ್ದಾರೆ. ನೋಡಿ, ಯಾರ ಪ್ಲ್ಯಾನೋ, ಯಾವ ಬೃಹಸ್ಪತಿದು ಪ್ಲ್ಯಾನೋ ಗೊತ್ತಿಲ್ಲ. ಆದರೆ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಇದನ್ನು ಆದಷ್ಟು ನಾವು ವಿರೋಧ ಮಾಡಬೇಕು ಮತ್ತು ಈ ಕಾರ್ಯಕ್ರಮನ ನಿಲ್ಲಿಸಬೇಕು. ದಯವಿಟ್ಟು ಈ ರಸ್ತೆ ನಿರ್ಮಾಣ ಬೇಡ, ಆಯಿತಾ. ಈ ಒಂದು ಈಗಾಗಲೇ ಇರೋ ರಸ್ತೆನ ಇದನ್ನೇ ಅಭಿವೃದ್ಧಿ ಮಾಡ್ಕೊಳ್ಳಿ, ಆಯಿತಾ. ಇದಕ್ಕೆ ಏನೇನು ಅನುಕೂಲ ಮಾಡಬೇಕೋ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಮೆಟ್ಲಿದೆ, ತುಂಬ ಚೆನ್ನಾಗಿದೆ ಮೆಟ್ಲು, ಆಯಿತಾ. ಅವರು ಆ ಮೆಟ್ಲಿಂದ ಭಕ್ತಾದಿಗಳು ಆ ಮೆಟ್ಲೂ ಉಪಯೋಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಬೋದು. ಯಾವುದೇ ದೇವರು ನನಗೆ ರಸ್ತೆ ಆಗಬೇಕು, ನನಗೆ ಎಲಿವೇಟರ್ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ಅವ್ರು ಕೇಳೋದು ಒಂದೇ ಭಕ್ತಿ. ನೋಡಿ, ಈಗ ನಮ್ಮ ರಂಗನಾಥ ಮೇಲೆ ಬೆಟ್ಟದ ಮೇಲೆ ವಿರಾಜಮಾನವಾಗಿ ಕೂತ್ಕೊಂಡು ದರ್ಶನ ಕೊಡ್ತಿದ್ದಾನೆ. ಇವರು ಹೀಗೆ ಕೆಟ್ಟದಾದ ಅಭಿವೃದ್ಧಿ ಮಾಡ್ತಿದ್ರೆ ಅವ್ನು ಕೆಳಗಡೆಗೆ ಬರೋದಂತೂ ಗ್ಯಾರಂಟಿ. ಸೊ ಈ ಬೆಟ್ಟನೇ ಇಲ್ದಂಗೆ ಆಗುತ್ತೆ. ದಯವಿಟ್ಟು ಇದನ್ನು ನಿಲ್ಲಿಸಿ ಅಂತ ಕಳಕಳಿಯಾದ ಮನವಿ. ಈಗಾಗಲೇ ನಾವು ಈ ಒಂದು ಅರ್ಜಿನ ಸುಮಾರು ಕಡೆ ಕಳಿಸಿದ್ದೀವಿ. ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀವಿ. ಮುಜರಾಯಿ ಇಲಾಖೆಯವ್ರಿಗೂ ಒಂದು ಅರ್ಜಿನ ಕೊಟ್ಟಿದ್ದೀವಿ. ಇದಕ್ಕೆ change.org ನಲ್ಲೂ ಒಂದು ಪಿಟಿಷನ್ ರೇಸ್ ಮಾಡಿದ್ದೀವಿ. ದಯವಿಟ್ಟು ಅದನ್ನು ಇದರಲ್ಲಿ ಹಾಕಿದ್ದೀವಿ. ಅದಕ್ಕೆ ನೀವು ಒಂದು ಸೈನ್ ಮಾಡಿ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಈ ಒಂದು ಕಾರ್ಯನ ವಿರೋಧ ಮಾಡಬೇಕು, ಈ ರಸ್ತೆ ನಿರ್ಮಾಣನ ವಿರೋಧ ಮಾಡಬೇಕು, ಈ ಪ್ರಕೃತಿನ ಉಳಿಸ್ಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತಿದ್ದೀನಿ. ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ.